ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಸೋತು ಹೋಯಿತು. ಕಾಂಗ್ರೆಸ್ ಮೂರನೆಯ ಬಾರಿಗೆ 0 ಸಂಪಾದನೆ ಮಾಡಿತು. 0 ಸಂಪಾದನೆ ಮಾಡುವುದು ಅಷ್ಟು ಸುಲಭ ಅಲ್ಲ. ಆಕ್ಚುಲಿ ಇಟ್ ಇಸ್ ಡಿಫಿಕಲ್ಟ್. 0 ಸಂಪಾದನೆ ಅದು ಹೇಗೆ ಸರ್ ಡಿಫಿಕಲ್ಟ್? ಅದು ಹೇಗೆ ಸರ್? ಹೀಗೆ ಎಕ್ಸಾಮಲ್ಲಿ 100ಕ್ಕೆ 100 ಪಡೆಯುವುದು ಕಷ್ಟವೋ ಹಾಗೆ ಎಕ್ಸಾಮ್ಗಳಲ್ಲಿ 0 ಪಡೆಯೋದು ಕಷ್ಟ. ಅದಕ್ಕೆ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಆದರೆ ಕಾಂಗ್ರೆಸ್ನವರು ವಿಪರೀತವಾದಂತಹ ಪ್ರೊಫೆಷನಲ್ಗಳ ಥರ ಟಾರ್ಗೆಟ್ ಮಾಡಿ 0 ತಗೋತಿದ್ದಾರೆ ಕರೆಕ್ಟಾಗಿ. ಎಲ್ಲೋ ಒಂದು ಸೀಟ್ ಬಂದ್ಬಿಡ್ಬೇಕ್ರಿ. ಅಚಾನಕ್ ಹ್ಯಾಟ್ರಿಕ್ ಗೆಲುವು ಸಾಧಿಸಿದವರು ಹ್ಯಾಟ್ರಿಕ್ ಸೋಲು ಕಾಣುವಂಥ ಪರಿಸ್ಥಿತಿ ಕಡೆ ಒಂದು ರಾಷ್ಟ್ರೀಯ ಪಕ್ಷ ದೇಶದ ರಾಜಧಾನಿಯಲ್ಲಿ 3 ಬಾರಿ ಸತತವಾಗಿ ಅಧಿಕಾರ ನಡೆಸಿ 3 ಬಾರಿ ಸತತವಾಗಿ ಡಕ್ಔಟ್ ಸೋತು ಬೇರೆ ಡಕ್ಔಟ್ 0 ತಗೋತು ಅಂದರೆ ಏನು ಅನ್ಕೋಬೇಕು ಜನ ಕಾಂಗ್ರೆಸ್ನವ್ರಿಗೆ? ಆಲ್ ರೈಟ್, ಆಮ್ ಆದ್ಮಿ ಪಕ್ಷ ಸೋಲ್ತು. ಭಾರತದ ಚರಿತ್ರೆಯಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಇವತ್ತು ದಿಲ್ಲಿಯ ಫಲಿತಾಂಶ ಹೊರಕ್ಕೆ ಬಂದಿದೆ. ಸತತ 26-27 ವರ್ಷಗಳಿಂದ ಅಧಿಕಾರದಿಂದ ದೂರ ಇದ್ದಂತಹ ಭಾರತೀಯ ಜನತಾ ಪಕ್ಷ MCD ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿನಲ್ಲಿ ಅಧಿಕಾರದಲ್ಲಿದ್ದರೂ ಪಾರ್ಲಿಮೆಂಟಲ್ಲಿ ಚುನಾವಣೆ ನಡೆದಾಗ ಪಾರ್ಲಿಮೆಂಟರಿ ಸೀಟ್ಗಳನ್ನು ಗೆದ್ದರೂ ಅಲ್ಲೋ ಸ್ಥಳೀಯ ವಿಧಾನಸಭೆಯನ್ನು ಮಾತ್ರ ಹಿಡಿಯಲು ಸಾಧ್ಯವೇ ಆಗಿಲ್ಲದ ಪಕ್ಷ ಇವತ್ತು ತನ್ನ ಆ ಆಸೆಯನ್ನು ಪೂರೈಸಿಕೊಂಡ್ಬಿಡ್ತು. ಅಂದರೆ ಮೋದಿ ಅವರಿಗೆ ಬಹುಶಃ ತಮ್ಮ ಸಾಧನೆಗಳ ಪಟ್ಟಿಯಲ್ಲಿ ಟಿಕ್ ಮಾಡೋಕ್ಕೆ ಈಗ ಉಳ್ಕೊಂಡಿರೋದು ಒಂದೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಯಾವುದು ಸರ್? ದಕ್ಷಿಣ ಭಾರತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಮ್ಮೆ ಯಾವುದಾದರೂ ಒಂದು ಬಿಜೆಪಿ ಸರ್ಕಾರ ತರುವುದು ಪೂರ್ಣ ಬಹುಮತದೊಂದಿಗೆ. ಬಹಳ ಜನ ಕರ್ನಾಟಕ ಇರಲಿಲ್ವಾ? ಪೂರ್ಣ ಬಹುಮತ ಇಲ್ಲ, ಆಪರೇಷನ್ ಇಲ್ಲ, ಎಲ್ಲ ಆಪರೇಷನ್ ಆರ್ ಸಪೋರ್ಟ್ ಎರಡರಲ್ಲಿ ಒಂದು. ಹಾಗಾಗಿ ಅದು ಒಂದೇ ಉಳ್ಕೊಂಡಿರಬೇಕು ಅವ್ರಿಗೆ ಟಿಕ್ ಹಾಕಕ್ಕೆ. ಈ ಪೂರ್ವ ಭಾಗದಲ್ಲಿ ಇರಲಿಲ್ಲ, ಅದನ್ನೂ ಒರಿಸ್ಸಾ ಗೆಲ್ಲೋ ಮೂಲಕ ಮಾಡಾಯಿತು. ಪಶ್ಚಿಮ ಭಾಗ ಇದ್ದೇ ಇದೆ, ಉತ್ತರ ಭಾಗ ಇದ್ದೇ ಇದೆ, ಜಮ್ಮು ಕಾಶ್ಮೀರದಲ್ಲೂ ಬಿಜೆಪಿ ಸರ್ಕಾರ ಮಾಡಾಗೋಗಿದೆ ಅವರು. ಹಾಗಾಗಿ ಇದು ಉಳ್ಕೊಂಡಿರೋದು ಅದೊಂದೇ. ಸುದೀರ್ಘ ಪಾಲನೆ ಮಾಡಿದ್ದಂಥ ಡಿಲ್ಲಿಯನ್ನು ಕಾಂಗ್ರೆಸ್ ಸೋತರು. ಬಿಜೆಪಿಯ ಮತದಾರರು ಕಳೆದ ಲೋಕಸಭಾ ಚುನಾವಣೆ 7ಕ್ಕೆ 7 ಸ್ಥಾನಗಳನ್ನು ಬಿಜೆಪಿ ಕೊಟ್ಟಿದ್ದರು. ಈ ಬಾರಿ ಅಲ್ಲಿಂದ ಕೆಳಗೆ ಬರಲೇ ಇಲ್ಲ ಅವರು, ಹಾಗೆ ಕಂಟಿನ್ಯೂಡ್ ವೋಟ್ ಹಾಕ್ಬಿಟ್ರು ಕೂತ್ಕೊಂಡು. ಅದರ ಪರಿಣಾಮ 27 ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷ ಮಗದೊಮ್ಮೆ ಅಧಿಕಾರವನ್ನು ಚೆನ್ನಾಗಿಯೇ ಹಿಡಿಯೋ ಲೆವೆಲ್ಗೆ ಬಂದು ಕೂತ್ಕೋತು. ಕೇಸರಿ ಹಾರುತ್ತೆ. ಹಾಗೆ ನೋಡಿದ್ರೆ ಅತ್ಯಂತ ದೀರ್ಘಕಾಲದ ನಂತರ ಶೀಲಾ ದೀಕ್ಷಿತ್ ಅವರ ಮೊದಲ 1 ಟರ್ಮೋ ಏನೋ ಬಿಟ್ಟರೆ, ಅಥವಾ 2 ಟರ್ಮ 1 ಟರ್ಮ್ 1 ಟರ್ಮ್ ಬಿಟ್ಟು ಕೇಂದ್ರ ಮತ್ತು ದಿಲ್ಲಿ ಎರಡೂ ಕಡೆ ಒಂದೇ ಸರ್ಕಾರ ಅನ್ನೋದು ಈಗಲೇ, ಆಮೇಲೆ ಇರಲಿಲ್ಲ. ಸರಿ, ಏನಾಯಿತು? ಆಪ್ಗೆ ಮಲ್ಕೊಂಡ್ರು, ಸರಿ ಮಲ್ಕೊಳ್ಳಿ ಬಿಡಿ. ಮತಗಟ್ಟೆಗಳ ಸಮೀಕ್ಷೆ ಚೆನ್ನಾಗೇ ಬಂತು, ಎಲ್ಲ ಬಂದಿದೆ. ಏನಾಗಿದೆ ನೋಡ್ಬಿಡೋಣ. ನೋಡ್ಬಿಡೋಣ ಸರ್. ಸೊ ದೆಹಲಿ ದಂಗಲ್ ಏನಾಗಿದೆ ಅಂತ ಹೇಳಿ 70 ಸ್ಥಾನಗಳಲ್ಲಿರೋದು ವಿಧಾನಸಭಾ ಕ್ಷೇತ್ರಗಳು. ಅದರಲ್ಲಿ ಬಿಜೆಪಿ 48 ಸ್ಥಾನಗಳನ್ನು ಗೆದ್ದುಕೊಂಡಿದೆ. 8 ಸ್ಥಾನಗಳನ್ನು ಕಳೆದ ಬಾರಿ ಅವರು ಗೆದ್ದಿದ್ರು. 45.56 ವೋಟ್ ಶೇರ್ ಅನ್ನ ಪಡ್ಕೊಂಡಿದ್ದಾರೆ. ಅವರ ಹೈಯೆಸ್ಟ್ ದಾಖಲೆ ಇದು. ಯಾಕೆ ಅಂತಂದ್ರೆ ಅವರು 93ರಲ್ಲಿ ಪಡ್ಕೊಂಡಂತಹ ದಾಖಲೆ ಇತ್ತಲ್ಲ, ಅದು 38 ಅವರು ದಾಖಲೆಯನ್ನ ಪಡ್ಕೊಂಡಿದ್ದು. 42% ತಗೊಂಡಿದ್ರು. ಅದಕ್ಕಿಂತಲೂ 3% ಈಗ ಜಾಸ್ತಿ ತಗೊಂಡಿದ್ದಾರೆ. ಇದೊಂದು ದಾಖಲೆಗೆ ಸೇರ್ಪಡೆ ಆಗಿದೆ. ಆಮ್ ಆದ್ಮಿ ಪಕ್ಷ 22 ಸ್ಥಾನಗಳನ್ನು ಪಡ್ಕೊಂಡಿದೆ. ಕಳೆದ ಬಾರಿ ಅವರು ತಗೊಂಡಿದ್ದು 62 ಸ್ಥಾನಗಳನ್ನ. ಅವರ ರೆಕಾರ್ಡ್ ಎಲ್ಲಿಗಿದೆ ಅಂತಂದ್ರೆ 54% ವೋಟ್ ಶೇರ್ ಅನ್ನ ಪಡ್ಕೊಂಡಿರುವಂತದ್ದು ಇದೆ. ಬಟ್ ಈಗ 43ಕ್ಕೆ ಇದ್ದಾರೆ. ವೋಟ್ ಪರ್ಸೆಂಟ್ ಇಬ್ಬರ ನಡುವೆ 2% ಜಾಸ್ತಿ ಇದೆ. ಕಾಂಗ್ರೆಸ್ ಅಗೇನ್ ಡಕ್ಔಟ್ 6.37% ಮತವನ್ನು ಪಡ್ಕೊಂಡಿದ್ದಾರೆ. ಕಳೆದ ಬಾರಿ 4 ಚಿಲ್ಲರೆ ಮತಗಳನ್ನು ಪಡ್ಕೊಂಡಿದ್ರು. ಇತರೆ 4.25% ಮತಗಳನ್ನು ಪಡ್ಕೊಂಡಿದ್ದಾರೆ. ಇದಿಷ್ಟು ದೆಹಲಿಯ ಚುನಾವಣೆಯ ಫಲಿತಾಂಶ. ಬಿಜೆಪಿ ಅತಿ ಹೆಚ್ಚಿನ ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಅಧಿಕಾರಕ್ಕೇನೋ ಬಂದುಬಿಡ್ತು. ಆಪ್ 2% ಬಿಜೆಪಿಗಿಂತ ಕಡಿಮೆ ಪಡೆದಿರೋದು. ಭಾರತದ ಪ್ರಜಾಪ್ರಭುತ್ವದಲ್ಲಿ ನೀನು ಎಷ್ಟು ಪರ್ಸೆಂಟೇಜ್ ವೋಟ್ ತಗೊಂಡಿದೀಯಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಎಂಡಲ್ಲಿ ಎಷ್ಟು ಸೀಟನ್ನು ಗೆದ್ದಿದೀಯಾ ಹೇಳಪ್ಪ ಅಂತ ಕೇಳಿಬಿಡ್ತಾರೆ. ಕೆಲವೊಮ್ಮೆ ಈ SSLC ಅಂತಹ ಎಕ್ಸಾಮಲ್ಲಿ
ಕನ್ನಡ ಮತ್ತು ಇಂಗ್ಲಿಷಿನಲ್ಲಿ ವಿಪರೀತವಾದ ಅಂಕಿಗಳು ಬಂದು 99, 98, ಹೌದು. ಬೇರೆ ಸಬ್ಜೆಕ್ಟ್ಗಳಲ್ಲಿ ಒಂದು 87, 88 ಬಂದ್ರು ಆವ್ರೇಜ್ ಚೆನ್ನಾಗಿ ಆಗೋ ಹಂಗೆ. ಯಾರು ಕೇಳಲ್ಲ ಪರ್ಸೆಂಟೇಜ್ ಎಷ್ಟು ಅಂದರೆ ಪಾಪುಗೆ 93 ಅಂತಾರೆ ಪೇರೆಂಟ್ಸ್. ಹೌದು. ಬಟ್ 93 ಎಲ್ಲಿಂದ ಬಂತು ಅಂತ ಹೇಳಲ್ಲ. ಕೋರ್ ಸಬ್ಜೆಕ್ಟ್ಸಲ್ಲಿ ಬಂತಾ, ಯಾವ ಸಬ್ಜೆಕ್ಟ್ಸಲ್ಲಿ ಬಂತು ಅನ್ನೋದನ್ನ ಹೇಳ, ಅಂದರೆ ಈ ಸಬ್ಜೆಕ್ಟ್ಸ್ ವೇಸ್ಟು ಅಂತ ಹೇಳಿಲ್ಲ. ಹಾಗೆ ಇಲ್ಲಿ ಭಾರತದಲ್ಲಿ ಸೀಟ್ ಎಷ್ಟು ಅನ್ನೋದು ಇಂಪಾರ್ಟೆಂಟ್. ಇವತ್ತು ಆ ಸೀಟಿನಿಂದಾಗಿ ಯಾರು ಈ ಪರ್ಸೆಂಟೇಜನ್ನು ಮಾತಾಡ್ತಿಲ್ಲ. ಡಿಫರೆನ್ಸ್ ಇಸ್ ಜಸ್ಟ್ 2%. ಅಂದರೆ ಜನ ಮತ ಹಾಕಿರುವ ರೀತಿ ನೋಡಿದರೆ ಆಪ್ ಮಕಾಡೆ ಮಲಗಿಲ್ಲ. ಸಂಪೂರ್ಣ ತಿರಸ್ಕಾರ ಮಾಡಿಲ್ಲ. ಜನ ಮತವನ್ನ ಹಾಕಿರುವ ರೀತಿ ನೋಡಿದರೆ, ಆ ಮತಗಳು ಸೀಟಾಗಿ ಪರಿವರ್ತನೆ ಆಗಿರೋದು ನೋಡಿದ್ರೆ ಆಪ್ ಮಕಾಡೆ ಮಲಗಿದೆ. ಬಟ್ ಎವರೇಜ್ ಆದರೆ ದಿಲ್ಲಿಯ ಜನ ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಎಂಬುದು ಒಂದು ನಿರ್ಧಾರ ಇರಬೇಕು. ಆದರೆ ಕೇಜ್ರಿವಾಲ್ ಅಷ್ಟೇ ಅಲ್ಲ, ಆಪನ್ನೇ ಮಲಗಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅವರು. ಯಾಕೆ ಅಂದರೆ ಆಪನ ಮಲಗಿಸಬೇಕು ಅಂದರೆ ಕೇಜ್ರಿವಾಲ್ ಸೋಲ್ಸಲ್ಲ, ಸಿಸೋಡಿಯಾ ಸೋಲ್ಸಲ್ಲ, ಸೋಮನಾಥ್ ಭಾರತಿ ಸೋಲ್ಸಲ್ಲ, ಸತ್ಯೇಂದ್ರ ಜೈನ್ ಸೋಲ್ಸಲ್ಲ, ಅತೀಶಿಗೆ ಕಾಟ ಕೊಡಲ್ಲ. ಇಲ್ಲ ಹಂಗಲ್ಲ, ಎಲ್ಲರನ್ನೂ ಮನೆಗೆ ಕಳಿಸಿದ್ರು. ಸುಲಭವಾಗಿ ಗೆಲ್ಲಬೇಕಾಗಿತ್ತು. ಹಂಗಾಗಿದ್ರೆ ಲೀಡರ್ಗಳು ಗೆಲ್ಲಬೇಕಿತ್ತು, ಪಾರ್ಟಿ ಸೋಲ್ಬೋದಿತ್ತು. ಅಂದರೆ ಅರ್ಥ ಪೀಪಲ್ ವರ್ ಡಿಸ್ಗಸ್ಟೆಡ್ ಇನ್ ಡೆಲ್ಲಿ. ಆಂಟಿ ಪಾಲಿಟಿಕ್ಸ್, ನೆಗೆಟಿವ್ ಥಾಟ್ಸು, ಯಮುನೆಯನ್ನು ಪಲ್ಯೂಟ್ ಮಾಡ್ತಾರೆ ಅನ್ನೋದು, ಗಲೀಜನ್ನು ಎತ್ತದೇ ಇರೋದು, ಎಲ್ಲದಕ್ಕೂ ಒಬ್ಬರ ಮೇಲೆ ಒಬ್ಬರನ್ನ ಆರೋಪ ಮಾಡ್ತಾ ಇರೋದು, ದಿನ ಬೆಳಗಾದರೆ ಸರ್ಕಾರಗಳ ಜೊತೆ ಜಗಳ ಆಡ್ಕೋತಾ ಕೂತ್ಕೊಳ್ಳೋದು, ಡೆವಲಪ್ಮೆಂಟ್ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಮಾತೆತ್ತಿದ್ರೆ ಮೆದಿಯಾ 200 ಯೂನಿಟ್ಸ್ ಅನ್ನೋದು, ಯಾವುದು ಎಲೆಕ್ಟ್ರಿಸಿಟಿ ನೀರು ಕೊಟ್ಟೆ ಅನ್ನೋದು, ಅದು ಕೊಟ್ಟೆ, ನೀರು ಹೋಗಿಲ್ಲ, ಭಾಳ ಏರಿಯಾಗಳಿಗೆ ಹೋಗಿಲ್ಲ ನೀರು. ಬಟ್ ಅದು ಏನಾಗುತ್ತೆ ಸರ್, 200 ಯೂನಿಟ್ ಫ್ರೀ ಕೊಟ್ಟಿದಾರಲ್ಲ ಸರ್, ಅದೇನ ಬಿಲ್ ಆಗಿದೆ. ಈ ಚಳಿಗಾಲದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಾರೆ, 200 ಯೂನಿಟ್ ಮೇಲೆ 1 ಯೂನಿಟ್ ಜಾಸ್ತಿ ಆದ್ರೂ ಫುಲ್ ಬಿಲ್ಲೇ ಕಟ್ಟಬೇಕು. ಅದೇ ಸೇಮ್ ನಮ್ಮಲ್ಲೂ ಇದೆ. ಇದೆಲ್ಲ ಮಾಡಿದ್ದರ ಪರಿಣಾಮ ದಿಲ್ಲಿ ಜನ ಮನೆಗೆ ಕಳಿಸ್ಬಿಟ್ರು ಇವರನ್ನ. ಅನುಭವಿಸ್ಬೇಕಾಗಿ ಬಂತು. ಕಾಂಗ್ರೆಸ್ ಆಕ್ಚುಲಿ ಕಾಂಗ್ರೆಸ್ಸು ಇವತ್ತು ರಾತ್ರಿ ಪಾರ್ಟಿ ಇದೆಯಂತೆ ದಿಲ್ಲಿನಲ್ಲಿ, ರಾಹುಲ್ ಗಾಂಧಿ ಮನೆಯಲ್ಲಿ ಪಾರ್ಟಿ ಸೆಲೆಬ್ರೇಟ್ ಮಾಡ್ತಾರೆ. ಹ್ಯಾಟ್ರಿಕ್ ಡಕ್ಔಟ್ 2% ವೋಟ್ ಜಾಸ್ತಿ ಆಯಿತು, ಇನ್ಕ್ರೀಸ್ ಆಯಿತು. ಇದು ಸ್ಟೇಟ್ ಆಫ್ ಅಫೇರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ. 4% ಇದ್ದಿದ್ದು ಓಟು 6% ಆಯಿತು ಅಂತ ಸಂತೋಷ ಪಡಬೇಕಾದಂತಹ ದಯನೀಯ ಸ್ಥಿತಿಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಕೂತಿದೆಯಲ್ಲ, ಅದಕ್ಕೆ ಏನು ಹೇಳಬೇಕು? ಅದಕ್ಕೆ ಏನು ಹೇಳೋಣ? ಪಕ್ಷ ಇಟ್ ಅಪ್ಲೈಸ್ ಟು ರಾಜ್ಯ ಬಿಜೆಪಿ ಅವ್ರಿಗೂ ಅಲ್ವಾ ಸರ್? ಅಲ್ಲಿ ಗೆದ್ದಿರಂತ ಇಲ್ಲಿ ಸಂಭ್ರಮ ಮಾಡ್ಕೊ, ಅದನ್ನೇ ಡೌಟೇ ಇಲ್ಲ. ಯಾರು ಇಲ್ಲಿ ಬಿಜೆಪಿ ಮಾಡಿದ್ವಾ? ಮಾಡಿದ್ರು. ಅಯ್ಯೋ ಯೂಸ್ಲೆಸ್ ಫೆಲೋಗಳನ್ನು ತಗೊಂಬಂದು ಎಲ್ಲ ನಗಾರಿ ಬಾರಿಸಿ ಪಟಾಕಿ ಹೊಡೆದೆಲ್ಲ. ಹೌದಾ? ಜೋರು ಸರ್. ಯಾವನಾರೊಬ್ಬ ಕಪ್ ಮಸಿ ಹೊಡಿಬೇಕಾಗಿತ್ತು ಮಖಕ್ಕೆ, ಮಾಡಿದವನಿಗೆಲ್ಲ ಸಗಣಿ ಹೊಡಿಬೇಕಿತ್ತು ಎಲ್ಲರಿಗೂ. ಯಾವನ್ ಮಾಡ್ದ ಎಲ್ಲರ ಮುಖಕ್ಕೆ ಹೊಡಿಬೇಕಾಗಿತ್ತು ಸಗಣಿನ. ಮಾಡಿದ್ರು ಸರ್. ಅಯ್ಯೋ ಕಂತ್ರಿಗಳಂತಂದು. ಯಾಕೆ ಸರ್ ಗೆದ್ದ ಮೇಲೆ ಮಾಡ್ಬೇಕು? ಮಾನ ಮರ್ಯಾದೆ ನಾಚಿಕೆ ಇಲ್ಲ. ಮನೇನ ಗುಡ್ಸಕ್ಕಾಗದೇ ಇರೋ ಇನ್ಯಾವನೋ ಗುಡಿಸಿದ ಮನೆ ನೋಡ್ಬಿಟ್ಟು ಸಂತೋಷ ಪಡ್ತಾನಂತೆ. ಈಡಿಯಟ್ಗಳಂತ ಏನೇ ಫರ್ಗೆಟ್ ಇಟ್ ಅದನ್ನು. ಸೊ ಕಾಂಗ್ರೆಸ್ ಸಂತೋಷ ಪಡ್ತಿದೆ ಪಾಪ, 2% ಜಾಸ್ತಿ ಆಗಿದೆ ಅಂತ. ಇದು ಕಾಂಗ್ರೆಸ್ ಸ್ಥಿತಿ. ಈ ಥರ ಬಿಟ್ಬಿಡಿ, ಹಾಳಾಗಿ ಹೋಗ್ಲಿ, ಈ ಥರ ಏನು ಮಾಡೋಕ್ಕಾಗಲ್ಲ ನಾವು. ಇಲ್ಲಿಂದ ಒಂದು ಪಾಠ ಬಂದಿದೆ. ಏನು ಪಾಠ? ಫ್ರೀ ಬಿಗಳನ್ನು ಕೊಟ್ಟು ಸದಾಕಾಲ ನಾನು ಜನರನ್ನು ಯಾಮಾರಿಸ್ತೀನಿ ಅಂದರೆ ಆಗಲ್ಲ ಅನ್ನೋದು ಪ್ರೂವ್ ಆಗಿದೆ. DK ಶಿವಕುಮಾರ್, ಮಾನ್ಯ ಶ್ರೀ 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 ಸಿದ್ದರಾಮಯ್ಯ ಇನ್ನೊಮ್ಮೆ ಒಂದು ಥೈಡ್ ಅಂತ ಹೊಡ್ಕೊಳ್ಳಿ ತಲೆ ಮೇಲಕ್ಕೆ. ಯೋಚನೆ ಮಾಡಿ. ಬರೀ ಗ್ಯಾರಂಟಿಗಳಿಂದನೇ ಅಧಿಕಾರದಲ್ಲಿ ಇರ್ತೀವಿ ಅಂದರೆ ಆಗಲ್ಲ. ಯು ವಿಲ್ ಬಿ ಡಿಫೀಟೆಡ್. ನಾ ಬರ್ಕೊಡ್ತೀನಿ, ಜನಕ್ಕೆ ರೊಚ್ಗೆದ್ದು ಬಿಡ್ತಾರೆ ನಿಮ್ಮ ಫ್ರೀ ಬಿಗಳ ವಿಚಾರದಲ್ಲಿ. ಅದರ ಜೊತೆಯಲ್ಲಿ ಸರ್ಕಾರ ನಡೀಬೇಕು. ಈಗಲೂ ಧೈರ್ಯ ಮಾಡಿ ಫ್ರೀ ಬಿಗಳನ್ನು ವೈಜ್ಞಾನಿಕವಾಗಿ ಪುನರ್ ಪರಿಶೀಲಿಸ್ಕೊಳ್ಳಿ. ಒಂದು 6 ತಿಂಗಳು ಬೈತಾರೆ, ಅವಕಾಶ ಇದೆ, ಆಮೇಲೆ ದಾರಿ ಸಿಕ್ಕತ್ತೆ ಮತ್ತೆ. ಇಲ್ಲಾಂದ್ರೆ ಮಣ್ಣನ್ನು ತಿಂತೀರಿ. ತಿನ್ನಿ ಹೇಳ್ತೀನಿ, ಬಿಡ್ಬಾರ್ದು. ಎಸ್ ಸರ್, ಇದೊಂದು ಕೇಳ್ಬಿಟ್ಟು ಬೇಗ ಅಲ್ಲ, ಇವರ ವೋಟ್ ಪರ್ಸೆಂಟ್ ಕಾಂಗ್ರೆಸ್ನವ್ರದ್ದು ಇಷ್ಟ ಆಗಿದೆ, ಆಪ್ದು 2% ಕಮ್ಮಿ ಇದೆ. ಇವರಿಬ್ರು ಒಟ್ಟಾಗಿ ಹೋಗಿದ್ದಿದ್ರೆ ಬಹುಶಃ
ಚುನಾವಣೆ ಗಣಿತ ಅಲ್ಲ. ಹಾಗೆ ಇವರಿಬ್ಬರು ಬಂದು ಒಂದು ಆಗ್ಬಿಟ್ಟಿದ್ರೆ ಗೆದ್ಬಿಡೋರಾ ಅಂತಾರೆ. ಗೆಲ್ಲಬೇಕು ಅಂತ ಎಲ್ಲಿ ಇಲ್ಲ. ಮಹಾರಾಷ್ಟ್ರಲ್ಲಿ ಒಟ್ಟಾಗೆ ಇದ್ರಲ್ಲ ಇಂಡಿಯಾ ಬ್ಲಾಕ್, ಯಾಕೆ ಸೋತರು? ಮೊನ್ನೆ ದಿಲ್ಲಿನಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗೆ ಇದ್ರಲ್ಲ ಇಬ್ಬರು, ಯಾಕೆ ಸೋತರು? 7-7 ಯಾಕೆ ಸೋತರು? ಒಂದಾರು ಬಿಡೋಣ, ಹೋಲಿ ಹಾಳಾಗೋಲಿ, ಯಾಕೆ ಸೋತರು ಹಂಗಾರೆ? ಹಂಗಾಗಲ್ಲ. ಆ ಕಾಂಗ್ರೆಸ್ಸಿಗೆ ಆಪನ್ನು ಮತ್ತು BJPಯನ್ನು ಇಷ್ಟಪಡದ ಜನ ಎಲ್ಲ ಮತ ಕೊಟ್ಟಿರ್ಬೋದು. ಇದ್ದಾರೆ ಅಂತ ಜನ ಬಹಳ ಜನ ಇದ್ದಾರೆ. ಏನ್ರಿ ಯಾಪ ಇದೇನ್ರಿ ಅನ್ನೋರು ಕಾಂಗ್ರೆಸ್ BJP ನಾನು BJP ಕೊಡಲ್ಲಪ್ಪ, ಈ ಮಧ್ಯದಲ್ಲಿ ಇರೋರು ಇದ್ದಾರೆ, ಕೊಟ್ಟಿರ್ಬೋದು ಅವರು. ಬಟ್ ಅದಕ್ಕೆ ಆ್ಯಡ್ ಆನ್ ಆಗಿ ಕೇಳ್ತೀನಿ ಸರ್, ಎಕ್ಸಾಂಪಲ್ ಕೊಟ್ಕೊಂಡು ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಸ್ಪರ್ಧೆ ಮಾಡಿರುವಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ 4,500 ಮತಗಳನ್ನು ಪಡ್ಕೊಳ್ಳುತ್ತೆ. ಕೇಜ್ರಿವಾಲ್ ಸೋಲೋದು ಕೂಡ 4,000 ಮತಗಳ ಅಂತರದಿಂದ ಸೋಲ್ಕೊಳ್ಳುತ್ತೆ. ಸೊ ಇಬ್ರು ಜೊತೆಯಾಗಿ ಸ್ಪರ್ಧೆ ಮಾಡಿ ಮ್ಯಾಥಮೆಟಿಕ್ಸ್ ಅನ್ನೋದು. ಅವರಿಬ್ರು ಒಂದಾಗಿದ್ರು ಅಂತ ಇಟ್ಕೊಳ್ಳೋಣ. ಆಗ ಅವ್ರಿಗೆ 4,000 ಮತ ಕೊಟ್ಟಿದಾರಲ್ಲ ಸಂದೀಪ್ ದೀಕ್ಷಿತ್ಗೆ, ಅದ್ರಲ್ಲಿ ಇವ್ರಿಬ್ಬರನ್ನು ಇಷ್ಟಪಡದಿದ್ದವ್ರು 2,000 ಇದ್ದ 2,000 ಓಟ್ ಹಾಕಕ್ ಬರ್ತಿದ್ದೀರಿ, ಏನಾಗ್ತಿತ್ತಾಗ? ಮಾರ್ಜಿನ್ ಕಡಿಮೆ ಆಗ್ತದೆ. ಏನಾಗ್ತಿತ್ತು ಅವಾಗ ಹಂಗಾರೆ? ಹಂಗೆ ಯು ಕಾಂಟ್ ಮೇಕ್ 2+2 = 4 ಅಂತ ಎಲೆಕ್ಷನ್ ಅಲ್ಲಿ. ಜನ ಇವರಿಬ್ರು ಒಟ್ಟಾಗಿ ಬಂದಾಗ ಹೆಂಗ್ ನೋಡ್ತಿದ್ರು ನಿಮ್ಗೆ ಹೆಂಗ್ ಗೊತ್ತು? ಬಡ್ದಾಡ್ಕೊಂಡು ಮಾಡ್ಕೊಂಡು ಒಬ್ಬರನ್ನೊಬ್ರು ಬೈಕೊಂಡು ಲಿಕ್ಕರ್ ಹಗರಣನ ಕಾಂಗ್ರೆಸ್ನವರೇ ಜನರ ಮುಂದೆ ಇಟ್ಟು ಎಲ್ಲ ಮಾಡಿ ಮತ್ತೆ ಒಂದಾಗ ಬಂದಿದಾರ. ಅಯ್ಯೋ ಡೊಂಗಿಗಳನ್ನು ತಂದು ಅಂತ ಇನ್ನೆಂಗೆ ಓಟ್ ಹಾಕೋರು ನಿಮ್ಗೆ ಹೆಂಗ್ ಗೊತ್ತು? ಅದನ್ನ ಕಂಪೇರ್ ಮಾಡಬೇಡಿ ಆ ಥರ. ಭಾಳ ಜನ ಅವ್ರವ್ರ ಸಮಾಧಾನಕ್ಕೆ ಮಾಡ್ಕೊಳ್ಳೋದು ಇದು. ಇನ್ನು ದೆಹಲಿ ದಂಗಲ್ನಲ್ಲಿ ಆಮ್ ಆದ್ಮಿ ಪಕ್ಷದ ಪ್ರಮುಖರೇ ಸೋಲನ್ನ ಕಂಡಿದ್ದಾರೆ. ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್ರಂತಹ ಪ್ರಮುಖರು ಸೋತಿದ್ದಾರೆ. ಹಲವರು ಸಚಿವರು ಸೋಲನ್ನ ಅನುಭವಿಸಿದ್ದಾರೆ. ಬಿಜೆಪಿಯ ಹಲವು ಪ್ರಮುಖರು ಕೂಡ ಪರಾಜಯವರಾಗಿದ್ದಾರೆ. ದೆಹಲಿ ದಂಗಲ್ನಲ್ಲಿ ಗೆದ್ದ ಪ್ರಮುಖರು ಯಾರು, ಸೋತವರು ಯಾರು ನೋಡಿ. ಪರವೇಶ್ ಶರ್ಮಾ ಗೆದ್ರು, ಅರವಿಂದ್ ಕೇಜ್ರಿವಾಲ್ ಸೋಲ್ಸಿದ್ರು, ಸಂದೀಪ್ ದೀಕ್ಷಿತ್ ಸೋತರು. ಅತೀಶಿ ಗೆದ್ದಿದ್ದಾರೆ CM ಆಗಿ. ಮೇಡಮ್ 3,500 ಹೋಟೆಲ್ ಗೆದ್ದಿದ್ದಾರೆ. ಸ್ಟಾರ್ಟಿಂಗ್ ಇಂದನೂ ಬರೀ ಹಿನ್ನಡೆನೇ. ರಮೇಶ್ ಬಿದ್ದೂರಿನ ಅಲ್ಲಿ ಸೋಲ್ಸಿದ್ದಾರೆ. ಅಲ್ಕಾ ಲಂಬಾ ಇದು ನೋಡಿ, ಇದು ಫಾರ್ಮರ್ಲಿ ಆಪ್ ಕ್ಯಾಂಡಿಡೇಟ್. ಇದು ಹೌದು, ಕರ್ಕೊಂಬಂದು ಕಾಂಗ್ರೆಸ್ಸಲ್ಲಿ ಸೇರಿಸ್ಬಿಟ್ಟು ಕೊಟ್ಟರು ಟಿಕೆಟ್. ಎಷ್ಟು ಓಟು? 4,392. 4,000 ಓಟು ಪಡೆದಿರೋದು ಅಲ್ಲ? ಲೆಕ್ಕ ಹಾಕೊಳ್ಳಿ ಏನಾಗಬೇಕಿಲ್ಲಿ. ಮನೀಶ್ ಸಿಸೋಡಿಯಾ ಜಂಗ್ಪುರದಲ್ಲಿ ಹೋದ್ರು ಮನೆಗೆ. ಸತ್ಯೇಂದ್ರ ಜೈನ್ ಅದೇ ಜೈಲಿಗೆ ಹೋಗಿದ್ರಲ್ಲಪ್ಪ, ಹೋದ್ರು. ವಿಜೇಂದ್ರ ಗುಪ್ತಾ ಗೆದ್ದರು. ಕೈಲಾಶ್ ಗೆಹ್ಲೋಟ್, ಇದೊಂದು ಪಾರ್ಟಿ. ಇದು ಆಪ್ ಕ್ಯಾಂಡಿಡೇಟು. IT ರೈಡು, ಪೈಟಿ ರೈಡು, ಮೈಟಿ ರೈಡು ಎಲ್ಲ ರೈಡ್ಗಳೆಲ್ಲ ರೈಡ್ಗಳೆಲ್ಲ ಆದವು. ಆ ಪಾರ್ಟಿ ಆಚೆ ಬಂದರು, ಹೋಗತ್ತ ಕಡೆಗೆ ಅಂತ ಸ್ಟ್ರೈಟಾಗಿ ಶರ್ಟ್ ಚೇಂಜ್ ಮಾಡ್ಕೊಂಡ್ರು, ಹೋಯ್ತಾ ಇದ್ರು BJP ಆಫೀಸ್ ಕಡೆಗೆ. ಅವರು ಬಾ 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 ಅಂತ ಒಳಗೆ ಕರೆದು ಕೂರಿಸಿ ಒಂದು ಟಿಕೆಟ್ ಹಣೆಗೆ ಅಂಟಿಸಿ ಹೋಗು ಅಲ್ಲಿಗೆ ಅಂತ ಕಳಿಸಿದ್ರು. ಗೆತ್ತು ಪಾರ್ಟಿ. ಅಂದರೆ ಇದೊಂದೇ ಪಾರ್ಟಿ ಮೋಸ್ಟ್ ಇಂಟೆಲಿಜೆಂಟ್ ಫೆಲೋ ಇನ್ ಎಂಟೈರ್ ಡೆಲ್ಲಿಲಿ ಇರಬೇಕು. ಕರೆಕ್ಟಾಗಿ ಗಾಳಿ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ನೋಡ್ಕೊಂಡಿದ್ದಾರಲ್ಲ, ಯಾಕೆ ಬೇಕು ಆ ಕಡೆಗೆ ಜಂಪ್ ಆಗ್ಬಿಡ, ಕರೆಕ್ಟಾಗಿ ಹೋಗಿದ್ದಾರೆ ನೋಡ್ರಿ. ಅರವಿಂದ್ ಲವ್ಲಿ ಯಾರೋ ಗೆದ್ದರು, ಗೋಪಾಲ್ ರೈ ಗೆದ್ದಿದ್ದಾರೆ ಒಂದು 18,000 ಓಟಲ್ಲಿ. ಎಸ್. ಇನ್ನು ದೆಹಲಿ ಗದ್ದುಗೆಯನ್ನು ಬಿಜೆಪಿ ಏರಲಿದೆ. ಆಪ್ ವಿಪಕ್ಷವಾಗಿ ಬದಲಾಗಿದೆ. ಕಾಂಗ್ರೆಸ್ ಎಂದಿನಂತೆ ಸೊನ್ನೆ ಸುತ್ತಿದೆ. ದೆಹಲಿಯ ಜನಾದೇಶಕ್ಕೆ ಕಾರಣಗಳು ಹಲವಿದೆ. ಮೇಲ್ವರ್ಗದ ಜೊತೆಗೆ ಮಧ್ಯಮ ವರ್ಗ ಸಮುದಾಯದ ಹಿಡಿತವಿರುವ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಉತ್ತಮ ಸಾಧನೆ ಮಾಡಿದೆ. ಜಾಟರು, ಪೂರ್ವಾಂಚಲಿಗಳು ಹೆಚ್ಚಿರುವಂತಹ ಕಡೆಯೂ ಕೂಡ ಕಮಲ ಪಕ್ಷ ಕಮಾಲ್ ಮಾಡಿದೆ. ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಪ್ರಭಾವ ಬೀರಿದೆ. 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿದೆ. ಆಪ್ ಗೆದ್ದ ಕಡೆಯೂ ಕೂಡ ಬಿಜೆಪಿ ಎದುರು ಬಿಡುವಂತೆ ಮಾಡಿದೆ. ದಿಲ್ಲಿನಲ್ಲಿ ಜಾತಿ ಕೆಲಸ ಮಾಡೋದು ಕಡಿಮೆ. ಹೌದು ಸರ್, ಜಾತಿ ಕೆಲಸ ಮಾಡಲ್ಲ, ಮಾಡುತ್ತೆ ಸ್ವಲ್ಪ, ಆ ಪ್ರಮಾಣದಲ್ಲಿ ಮಾಡಲ್ಲ. ಈಗ ಪರವೇಶ್ ಶರ್ಮಾ ಹೆಸರಲ್ಲಿ ಮಾಡಿರಬಹುದು ಜಾಟರ್ ಗಲಾಟೆ, ಹೇಳಕ್ ಬರಲ್ಲ. ಯಾಕಂದ್ರೆ ಹಿಸ್ ಫಾದರ್ ವಾಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಲೀಡರ್ ಆಫ್ ಬಿಜೆಪಿ ಆ ಕಾಲಕ್ಕೆ. ಸಾಹಿಬ್ ಸಿಂಗ್ ವರ್ಮಾ, BK ಅಗರ್ವಾಲ್ ಇವರೆಲ್ಲರೂ ಅವತ್ತು ಕೂತ್ಕೊಂಡ್ಬಿಟ್ರೆ ದಾದಾಗಳೇ ಅವತ್ತು. ಬಟ್ ಅವು ದಾದಾ ಆಗಕ್ಕೆ ಮೊದಲು ಕೂತ್ಕೊಂಡ್ರೆ ಈ 2 ಪ್ರೆಸ್ನವ್ರು ಹೋಗ್ತಿರ್ಲಿಲ್ವಂತೆ. 2 ಪ್ರಶ್ನೆಗಳು. ವಿಜಯೇಂದ್ರ ಯಾರದು? ರಾಜ್ಯಾಧ್ಯಕ್ಷ. ಇನ್ನೊಂದ್ಸರಿ. ಇಲ್ಲಿ ನಿಮ್ಮ ಲೀಡರ್ಗಳು ಘನತೆ ವೆತ್ತ ಇವತ್ತಿನ ಲೀಡರ್ಗಳು ಪ್ರೆಸ್ ಕಾನ್ಫರೆನ್ಸ್ ಕರೆದ್ರೆ ನಾನೇನಾದ್ರು ಹೋಗ್ಬಿಟ್ರೆ ನಾನೇ ಸಿಕಂದರ್ ಅಲ್ಲಿ. ಅಯ್ಯೋ ನನಗೇನು ಮರ್ಯಾದೆ ನನಗೆ. ಯಾಕಂದರೆ ಹೋಗ್ತಿದ್ದವನೇ ನಾನು ಇನ್ನೊಂದು 2 ಜನ ಅಷ್ಟೇ.
ಯಾರೂ ಹೋಗ್ತಿರ್ಲಿಲ್ಲ. ಬಿಜೆಪಿಗೆ ಹಂಗೆ ಕಟ್ಟಿದ್ರು ಪಕ್ಷ. ಇವತ್ತಿಲ್ಲಿ ಆಡ್ತಾ ಇದ್ದೀರಲ್ಲ, ತಮಟೆ ಹೊಡ್ಕೊಂಡು ಸ್ವೀಟ್ ತಿಂತೀರ, ಎಲ್ಲ ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು. ಯು ಶುಡ್ ಬಿ ಡಿಬಾರ್ಡ್ ಫ್ರಮ್ ಪಾರ್ಟಿ. ಎಲ್ಲರೂ ನಿಮ್ಮಗಳನ್ನು ಒಬ್ಬರು ಇರ್ಕೊಡೋದು ಪಾರ್ಟಿನಲ್ಲಿ, ಮನೆಗೆ ಕಳಿಸ್ಬಿಡ್ಬೇಕು ಎಲ್ಲರೂ. ನಿಮ್ಮಿಂದ ಏನೂ ಆಗಲ್ಲ, ನಿಮ್ಮನ್ನೆಲ್ಲ ಕಿತ್ತಾಕಿದ್ರೆ ಪಾರ್ಟಿಯಿಂದ ಏನೂ ಆಗಲ್ಲ. ಇಲ್ಲಿ ರಾಜ್ಯದಲ್ಲಿ ಪಾರ್ಟಿ ನಾನು ಬೆಟ್ ಕಟ್ಬಿಡ್ತೀನಿ, ಎಂಥದ್ದು ಆಗಲ್ಲ. ಹಾಗೆ ದಿಲ್ಲಿನಲ್ಲಿ ಪಾಪ ಅವರೆಲ್ಲ ಕಟ್ಟಿದ್ದಿದ್ದು ಪಾರ್ಟಿನ, ಅವರೆಲ್ಲ ಆ ಟೈಮಲ್ಲಿ. ಆಯಿತಾ? ಅಂಥ ಜಾತಿ ಕೆಲಸ ಆಗಿರ್ಬೋದು, ಹೇಳಕ್ಕೆ ಬರಲ್ಲ ಜಾಟ್ರದ್ದು. ಲಾರ್ಜ್ಲಿ ಜಾತಿ ವರ್ಕ್ ಆಗಲ್ಲ, ಆದರೆ ಪ್ರದೇಶಗಳು ವರ್ಕ್ ಆಗುತ್ತೆ. ಹರಿಯಾಣ ಭಾಗದಿಂದ ಬಂದವರು ಅಂದರೆ ಈ ಪೂರ್ವಾಂಚಲಿಗಳು ಅಂತಾರಲ್ಲ, ಹೌದು. ಡೆಲ್ಲಿ ನಾರ್ತ್ಗೆ ಈಸ್ಟ್ ಭಾಗ, ಅದು ನಾರ್ತ್ ಈಸ್ಟ್ ಅಲ್ಲಿ ಪೂರ್ವಾಂಚಲಿಗಳೇ ಹೆಚ್ಚಾಗಿ. ನಾರ್ತ್ ಈಸ್ಟ್ ಅಂದರೆ ನಾರ್ತ್ ಈಸ್ಟ್ ಅಲ್ಲ, ದೆಹಲಿಯ ನಾರ್ತ್ ಈಸ್ಟ್. ಅವ್ರಿಗೆ ಅವರು ಒಂದಾಗಿರ್ಬೋದು, ಸರಿ ಆಗಿರ್ಬೋದು. ಪ್ರದೇಶವಾರು ವೆಸ್ಟ್ ಅಲ್ಲೂ ಕೂಡ, ಪಶ್ಚಿಮ ಭಾಗದಲ್ಲೂ ಪೂರ್ವಾಂಚಲಿಗಳಿದೆ. ಭಾಷಾವಾರು ಸ್ವಲ್ಪ ಸ್ವಲ್ಪ ಒಂದಾಗ್ತಾರೆ. ತೆಲುಗರು, ಕನ್ನಡದವರು, ತಮಿಳ್ನವರು, ಮಲಯಾಳಿಗಳು ಅಂದ್ಕೊಂಡು ಸೌತ್ ಭಾಳ ಪಾಪ್ಯುಲೇಷನ್ ಇದೆ, ಒಂದಾಗ್ತಾ ಇರ್ಬೇಕಾದ್ರೆ ಕೆಲವು ಕ್ಷೇತ್ರಗಳಲ್ಲಿ ನಾನು ಹೇಳೋದು. ಜಾತಿ ಕಡಿಮೆ, ಕ್ಲಾಸಲ್ಲಿ ಆಗ್ತಾರೆ. ಜುಗ್ಗಿಗಳಲ್ಲಿ, ಜೋಪಡಿಗಳಲ್ಲಿರೋರು, ಮಿಡ್ಲ್ ಕ್ಲಾಸಲ್ಲಿರೋರು, ಸಿಕ್ಕಾಪಟ್ಟೆ ಸಿರಿವಂತ ವರ್ಗ. ದಿಲ್ಲಿ ಶೋಕಿಲಾಲ್ರ ಊರದು. ಸಿಖ್ ಸಮುದಾಯ ಕೂಡ ಒಂದಾಗ್ತಾರೆ ಅವ್ರು ಬೇಕಾರೆ. ದಿಲ್ಲಿ ಬೇಸಿಕಲಿ ಶೋಕಿಲಾಲ್ರು. ಹೌದು, ಅವ್ರೇನು ಕಡಿಮೆ ಶೋಕಿಲಾಲ್ರು ಅನ್ಕೋಬೇಡಿ ನೀವು. ಬಟ್ಟೆ ವಿಚಾರದಲ್ಲೆಲ್ಲ ಭಾಳ ಶೋಕಿಲಾಲ್ರು ಅವರು. ಹಂಗಾಗಿ ಆ ಶೋಕಿಲಾಲ್ರು ಸಿರಿವಂತರದ್ದೆಲ್ಲ ಒಂದಾಗ್ತಾ ಇರ್ಬೇಕಾದ್ರೆ ಈ ಸರಿ ಎಲ್ಲ ಒಂದಾಗಿದ್ದಾರೆ. ಎಲ್ಲರೂ ಮನೆಗೆ ಕಳಿಸಿದ್ದಾರೆ ಆಮ್ ಆದ್ಮಿ. ಯಾಕಾಯಿತು ಆಮ್ ಆದ್ಮಿ ಪಕ್ಷನ ಈ ರೀತಿ ಮನೆ ಕಳಿಸ್ಬೇಕಾದಂಥ ಅನಿವಾರ್ಯತೆ? CM ಕಾರಣ, ಅದು ಆವತ್ತಿನ CM ಮುಂದೆ ಹಿಂದೆ. ಆಮ್ ಆದ್ಮಿ ಪಕ್ಷ ಅಂದರೆ ಅರವಿಂದ್ ಕೇಜ್ರಿವಾಲ್, ಭಾರತೀಯ ಜನತಾ ಪಕ್ಷ ಅಂದರೆ ನರೇಂದ್ರ ಮೋದಿ ಅಷ್ಟೇ. ನಾಳೆ ನರೇಂದ್ರ ಮೋದಿ ಯಾಮಾರಿದ್ರೆ, ಎಡಬೋದ್ರೆ BJP ಹಾಗೆ ಪಟ 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 ಊರುಳು ಬಿಡುತ್ತೆ. ವ್ಯಕ್ತಿಯ ಮೇಲೆ ಹೋದರೆ ಇದೇ ಪರಿಸ್ಥಿತಿ. ಅಷ್ಟೇ ಅಲ್ಲ, ವ್ಯಕ್ತಿ ನಡೆದುಕೊಳ್ಳುವ ರೀತಿ. ಆಪು ಹುಟ್ಟಿದ್ದಿದ್ದು ರಾಜಕೀಯ ಪಕ್ಷವಾಗಿ ಅಲ್ಲ, ಭ್ರಷ್ಟಾಚಾರದ ಹೋರಾಟ. ಆಪು ಹುಟ್ಟಿದ್ದಿದ್ದು ಭ್ರಷ್ಟತೆಯ ವಿರುದ್ಧ ಸಮರವನ್ನು ಸಾರಬೇಕಾದ ಒಂದು ಪ್ರಯೋಗದ ರೂಪದಲ್ಲಿ. ಲೋಕಪಾಲ್ ಬಿಲ್, ಆ ಪ್ರಯೋಗಕ್ಕೆ ಭಾರತದ ಜನ ಕಾಯ್ತಾ ಇದ್ರು. ಅವ್ರಿಗೆ ಆಲ್ಟರ್ನೇಟ್ ಪಾಲಿಟಿಕ್ಸನ್ನು ಮಾಡೋರು ಯಾರಾದರೂ ಇದಾರ ಅಂತ ಅಸಹಾಯಕತೆಯಲ್ಲಿದ್ದರು. ಆಗ ಇವ್ರು ಕಾಣಿಸಿದ್ರು, ಇವರ ಕೈಯನ್ನು ಹಿಡಿದ್ರು. ಯಾಕಂದರೆ ಇವರು ಆ ಆಲ್ಟರ್ನೇಟ್ ಪಾಲಿಟಿಕ್ಸನ್ನು ತರ್ತಾರೆ ಅಂತ. ಆದರೆ ಆಪ್ ಮಾಡಿದ್ದೇನು ಅಂದರೆ, ಎಲ್ಲ ರಾಜಕೀಯ ಸ್ಥಾಪಿತ ಪಕ್ಷಗಳ ರೀತಿ ತಾನೂ ಒಂದು ಪಕ್ಷ ಆಗೋಯ್ತು. ಯಾವ ಭ್ರಷ್ಟತೆಯ ವಿರುದ್ಧ ಹೋರಾಡ್ತೀವಿ ಅಂತ ಬಂದರೋ ಅವರೇ ಭ್ರಷ್ಟತೆಯ ಆರೋಪಗಳಿಗೆ ಗುರಿಯಾಗಬೇಕಾಗಿ ಬಂತು, ಭಾಳ ತೀವ್ರವಾಗಿ, ಆಳವಾಗಿ. ಯಾವ ಸರಳ ಜೀವನಕ್ಕೆ ಕಟಿಬದ್ಧರಾಗಿ ಬರ್ತೀವಿ ಅಂದ್ಕೊಂಡಿದ್ರೋ ಎಲ್ಲರೂ ಸಿರಿವಂತಿಕೆಯ ಶೋಕಿಲಾಲರ ಜೀವನಕ್ಕೆ ಸರೆಂಡರ್ ಆಗಿಬಿಟ್ರು. ಯಾರು ಜನರ ಜೊತೆಯಲ್ಲಿ ಇರ್ತೀವಿ ಅಂತ ಬಂದರೋ ಅವರು ತಿರುಗಾಟ ಮಾಡಿಕೊಂಡು, ಆಟ ಆಡಿಕೊಂಡು, ಪೋಸ್ ಕೊಟ್ಕೊಂಡು ತಿರುಗಾಡ್ಬಿಟ್ರು, ಜೈಲ್ಗಳಿಗೆ ಹೋಗ್ಬಿಟ್ರು. ಇದೆಲ್ಲದರ ಪರಿಣಾಮ ಜನ ರೋಸಿ ಹೋಗಿ ಇವ್ರನ್ನ ಬಿಸಾಕ್ಬಿಟ್ರು ಆಚೆಗೆ. ಇವತ್ತು ಸೋತಿದ್ದಿದ್ದು ಭಾರತದ ಹೊಸ ಪ್ರಜಾಪ್ರಭುತ್ವದಲ್ಲಿ ಆಗಬೇಕಾಗಿದ್ದ ಎಕ್ಸ್ಪರಿಮೆಂಟ್ ಇವತ್ತು ಸೋತಿದ್ದಿದ್ದು ಆಪಲ್ಲ. ಆಪಲ್ಲ ಇವತ್ತು ಸೋತಿದ್ದು, ಇವತ್ತು ಸೋತಿದ್ದಿದ್ದು ಆ ಎಕ್ಸ್ಪರಿಮೆಂಟು. ಇನ್ನೊಂದ್ಸರಿ ಆ ಎಕ್ಸ್ಪರಿಮೆಂಟ್ ಆಗಲ್ಲ. ಇನ್ನೊಂದ್ಸರಿ ಅಣ್ಣಾ ಹಜಾರೆ ಮೂಮೆಂಟನ್ನು ಮಾಡೋಕ್ಕೆ ಸುಲಭ ಅಲ್ಲ, ಅದು ಆಗಲ್ಲ. ಇನ್ನೊಂದ್ಸರಿ ಮಾಡಿದ್ರೆ ಜನ ನಂಬಲ್ಲ. ಯಾವನು ಯಾವ ರೀತಿ ಇರಬೇಕು ಆ ರೀತಿ ಇರಬೇಕು. ಸಿದ್ದರಾಮಯ್ಯ ಸಮಾಜವಾದಿ ಅಂತ ಕರ್ಕೊಳ್ಳೋದಾದ್ರೆ ಸಮಾಜವಾದದ ಎಲ್ಲ ಮೈಯಲ್ಲಿ ಮೈಗೂಡಿಸ್ಕೋಬೇಕು. ಅಲ್ಲ ಅಲ್ಲ ಬೂಟ್ ಅಲ್ಲ. ಲೆಟ್ ಸಿದ್ದರಾಮಯ್ಯ ಅಂಡರ್ಸ್ಟ್ಯಾಂಡ್ ದಿಸ್. ಯಾಕಂದರೆ ಜನ ಅದನ್ನು ಒಪ್ಪಲ್ಲ, ನಿರೀಕ್ಷೆ ಮಾಡಲ್ಲ. ಅದನ್ನೇ ಶೋಕಿಲಾಲ ಮಾಡದೆ ಹೋದರೆ ಏನು ಸಾರ್ ಜಿಪಣ ಆಗ್ಬಿಟ್ಟ ಇತ್ತೀಚೆಗೆ ಅಂತಾರೆ. ಇವ್ರು ಮಾಡಿದ್ರೆ ಏನು ಸರ್ ಈ ಪಾರ್ಟಿ ಶೋಕಿಲಾಲ ಆಗ್ಬಿಟ್ಟ ಅಂತಾರೆ. ರಿಯಲ್ ಎಸ್ಟೇಟ್ದು ಭಾಳ ಸರಿ ಎಕ್ಸ್ಪರಿಮೆಂಟ್ ಕೊಡ್ತೀನಿ ನಾನು. ಎಕ್ಸಾಂಪಲ್, 10 ಎಕರೆ ಜಾಗ ತೊಗೊಳಕ್ಕೆ ಮಾರುತಿ 800 ಕಾರಲ್ಲಿ ಹೋದರೆ ಮಾರೋನು ಮಾರಲ್ಲ, ಲಡ್ಕಾಸಿ ಕಾರಲ್ಲಿ ಬಂದವನೇ 10 ಎಕರೆ ತಗೋತಾನಂತೆ ಅಂತ. ಅದೇ ಕಳ್ಳ ದಗಾಕೋರ ಬಾಡಿಗೆ ಮರ್ಸಿಡೀಸ್ ಬೆನ್ಸ್ ತಗೊಂಡು ಹೋಯ್ತಾನೆ. ದೊಡ್ಡ ಪಾರ್ಟಿ ಸರ್. ಎಲ್ಲ ವೃತ್ತಿಗಳಿಗೆ ಲಕ್ಷಣಗಳಿವೆ. ಆ ಲಕ್ಷಣಗಳನ್ನು ಪರಿಪಾಲನೆ ಮಾಡದೇ ಇದ್ದರೆ ಏನಾಗತ್ತೆ ಅಂದರೆ ಕೇಜ್ರಿವಾಲ್ ಆಗತ್ತೆ, ಆಪ್ ಆಗತ್ತೆ. ಅದನ್ನು ಪಾಲನೆ ಮಾಡಬೇಕು.
ಯಾಕೆ ಗಾಂಧೀಜಿಯನ್ನು ಕೊನೆ ಕ್ಷಣದವರೆಗೆ ಜನ ಒಪ್ಪಿದ್ರು ಅಂದರೆ ಅವರ ನಡವಳಿಕೆಗಳು ಮತ್ತು ಜೀವನ ಕ್ರಮದಲ್ಲಿ ಹೇಳಿದ್ದನ್ನು ಪಾಲನೆ ಮಾಡಿದ್ರು. ಸರಳ ಜೀವನದ ವಿಚಾರದಲ್ಲಿ, ಭ್ರಷ್ಟತೆ ವಿಚಾರದಲ್ಲಿ ನಿಮ್ಮ ಥರ ಅಲ್ಲ. ಅದಕ್ಕೆ ಇವತ್ತು ಆಗಿದ್ದಿದ್ದು, ಇವತ್ತು ಸೋತಿದ್ದಿದ್ದು ಅದು. ನಮ್ಮ ಮೇಲಿದ್ದ ಆರೋಪ ಇದು ರಾಜಕೀಯ ಪಿತೂರಿ ಅಂತಾನೆ ಹೇಳ್ಕೊಂಬಂದಿದ್ರು. ಈಗಲೂ ಅದನ್ನೇ ಹೇಳಕ್ ಅವಕಾಶ ಯಾಕ್ರಿ ಕೊಟ್ರಿ? ಯಾಕೆ ಕೊಟ್ರಿ? ಯಾಕೆ ಸತ್ರಿ? ಒಳ್ಳೆ ಕಚಡಗಳ ಥರ ಎಲ್ಲ ಸವಲತ್ತುಗಳು ಸೌಲಭ್ಯಗಳನ್ನು ಒಬ್ಬ ಮಂತ್ರಿಯಾಗಿ ಅನುಭವಿಸೋಕ್ಕೆ. ಚಾರ್ಟರ್ಡ್ ಫ್ಲೈಟಲ್ಲಿ ಟ್ರಾವೆಲಿಂಗ್ ಅಂತೆ, ರೇಂಜ್ ರೋವರ್ ಕಾರ್ಗಳಂತೆ, 30 ಕೋಟಿ ರೂಪಾಯಿದಲ್ಲಿ ಶೀಶ್ ಮಹಲ್ ಅಂತೆ, 30 ಕೋಟಿ. ಅಲ್ಲಿ 10 ಲಕ್ಷನೋ 16 ಲಕ್ಷದಲ್ಲೋ ಜಕೂಜಿ ಅಂತೆ, 4 ಲಕ್ಷಕ್ಕೋ 6 ಲಕ್ಷಕ್ಕೋ ಟಾಯ್ಲೆಟ್ ಅಲ್ಲಿರುವಂಥ ಇದಂತೆ, ಕಮೋಡ್ ಅಂತೆ. ವಾಟ್ ಡಿಡ್ ಯು ಡೂ? ಯು ಕಿಲ್ಡ್. ಇವತ್ತು ಕೇಜ್ರಿವಾಲ್ ಶುಡ್ ಬಿ ಅಕ್ಯೂಸ್ಡ್ ಆಫ್ ದ್ಯಾಟ್. ಏನಂದರೆ ಯು ಆರ್ ಎ ಮರ್ಡರರ್ ಆಫ್ ಎ ಡ್ರೀಮ್, ಎ ನ್ಯೂ ಡ್ರೀಮ್ ಆಫ್ ಇಂಡಿಯಾ. ಸೋಲ್ಸಿದ್ದು ಸಾಯಿಸಿದ್ದು ಇವತ್ತು ಅದನ್ನು. ಎಸ್.